ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಬರೀ ಕ್ವಶನ್ಸ್ ಆನ್ಸರ್ನೇ ಆಗಿದೆ. ಸೊ ಏನಾದರೂ ನಾವು ಕಲಿಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಅದ್ರ ಸಲುವಾಗಿ ನಾವು ಟೋಟಲ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹೌ ಟು ಕ್ಯಾಲ್ಕುಲೇಟ್ ಸಮ್ ಆಫ್ 3 ಸಬ್ಜೆಕ್ಟ್ಸ್ ಅಂತ ಹೇಳಿ. ಸೊ ನಾವು ಇದಕ್ಕೆ ಸ್ಟೂಡೆಂಟ್ ಶೀಟ್ ಅಂತೀವಿ. ಸೊ ಏನಿದೆ ಟೇಬಲ್ ಅಂದ್ರೆ ಸೀರಿಯಲ್ ನಂಬರ್, ನೇಮ್ ಆಫ್ ದ ಸ್ಟೂಡೆಂಟ್, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ನೆಕ್ಸ್ಟ್ ಟೋಟಲ್. ಸೊ ನಾವು ಇದು ಟೇಬಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಯಾವ ಆಪರೇಷನ್ ಆಗುತ್ತೆ ಅಂತ ಹೇಳಿ, ಅಂದ್ರೆ ಮ್ಯಾಥ್ಸ್ ಆಪರೇಷನ್. ಸೊ ನಾವಿಲ್ಲಿ ಅರಿಥಮೆಟಿಕ್ ಆಪರೇಷನ್ ಅನ್ನ ಮಾಡಬೇಕು. ಅಂದ್ರೆ ನಾವು ಟೋಟಲ್ ಅಲ್ಲಿ ಇಲ್ಲಿ 86 ಪ್ಲಸ್ 95 ಪ್ಲಸ್ 82 ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಎಕ್ಸೆಲ್ ಅಲ್ಲಿ ಯೂಸ್ ಮಾಡೋ ಸಲುವಾಗಿ ಸೊ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ನಾವು ಫಾರ್ಮುಲಾಸ್ ಅನ್ನ ಹಾಕಬೇಕಾಗತ್ತೆ. ಸೊ ಇಲ್ಲಿ ಫಾರ್ಮುಲಾ ಹಾಕ್ಬೇಕಂದ್ರೆ ಟೋಟಲ್ ಅಂದ್ರೆ ನಾವು ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಕ್ಯಾಲ್ಕುಲೇಟ್ ಆಪ್ಷನ್ಸ್ ಇದೆ. ಸೊ ಏನೇನು ಅಂದ್ರೆ ನಾವು ಯೂಸಿಂಗ್ ಕಮಾಂಡ್ ಥ್ರೋ ಮಾಡ್ಬೋದು, ಅಥವಾ ಮ್ಯಾನ್ಯುವಲ್ ಮಾಡ್ಬೋದು, ಅಥವಾ ಆಟೋ ಸಮ್ ಯೂಸ್ ಮಾಡ್ಬೋದು. ಸೊ ನಾವು ಮೂರು ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒನ್ ನಾನು ಹೇಳ್ಕೊಡ್ತಾ ಇರೋದು ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್. ಸೊ ನಾನು ಇಲ್ಲಿ ಕರ್ಸರನ್ನ ಇಟ್ಬಿಟ್ಟು ಈಕ್ವಲ್ ಟು ಪ್ರೆಸ್ ಮಾಡಿದ ತಕ್ಷಣ 86 ಮೇಲೆ ಕ್ಲಿಕ್ ಮಾಡಿ, ಹೈಲೈಟ್ ಆಗುತ್ತೆ, ಬ್ಲೂ ಕಲರ್ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಎಂಟರ್ ಮಾಡಿ, ನೆಕ್ಸ್ಟ್ 95 ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಪ್ಲಸ್ ಹಾಕಿ, ನೆಕ್ಸ್ಟ್ 82 ಪ್ರೆಸ್ ಮಾಡಿದ್ರೆ ನಮ್ದು ಯಾವ್ಯಾವ ಹೈಲೈಟ್ ಆಗಿದೆಯಲ್ಲ ಇವು ಮೂರು ಎಡಿಷನ್ ಆಪರೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಎಂಟರ್. ಸೊ 263 ಇಸ್ ದ ಕರೆಕ್ಟ್ ಆನ್ಸರ್ ಆಫ್ ದಿವ್ಯಾ. ಸೊ ನೆಕ್ಸ್ಟ್ ಇದು ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ ನಾವು ಯೂಸಿಂಗ್ ಕಮಾಂಡ್ ಥ್ರೋ ಮಾಡಬೇಕಾದ್ರೆ ಇಲ್ಲಿ ನಾವು ಈಕ್ವಲ್ ಟು ಕಂಪಲ್ಸರಿ ಹಾಕಲೇಬೇಕು. ಯಾಕೆ ಅಂದ್ರೆ ನಾವು ಎಕ್ಸೆಲ್ದು ರೂಲ್ಸ್ ಇದೆ, ಅದು ಎವ್ರಿ ಫಾರ್ಮುಲಾ ಸ್ಟಾರ್ಟ್ಸ್ ವಿತ್ ಈಕ್ವಲ್ ಟು ಸಿಂಬಾಲ್ ಅಂತ. ಸೊ ನಾವು ಈಕ್ವಲ್ ಟು ಹಾಕಿದ್ರೇನೆ ಕ್ಯಾಲ್ಕುಲೇಷನ್ ಆಗುತ್ತೆ, ನೀವು ಎಕ್ಸೆಲ್ ಅಲ್ಲಿ ಫಾರ್ಮುಲಾ ಎಂಟರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ನಾವು ಈಗ ಈಕ್ವಲ್ ಟು ಹಾಕಿ ಸಮ್ ಅಂತ ಹೇಳಿ ಒಂದು ಕಮಾಂಡ್ ಇದೆ, ಆ ಕಮಾಂಡ್ ನಾವು ಟೈಪ್ ಮಾಡಿ ಓಪನ್ ಬ್ರಾಕೆಟ್ ಹಾಕಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಡ್ರ್ಯಾಗ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಕ್ಲಿಕ್ ಮಾಡಿ ಎಂಡ್ ವರ್ಗು ನಾವು ಡ್ರ್ಯಾಗ್ ಮಾಡಿ ನೆಕ್ಸ್ಟ್ ಕ್ಲೋಸ್ ಬ್ರಾಕೆಟ್ ಹಾಕಬೇಕು, ಆಮೇಲೆ ಎಂಟರ್ ಹಾಕಬೇಕು. ಇದು ಯೂಸಿಂಗ್ ಕಮಾಂಡ್ ಆಪ್ಷನ್. ಸೊ ನಾವಿಲ್ಲಿ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಮ್ದು ಬ್ಲೂ ಕಲರ್ ಏನ್ ಇಂಡಿಕೇಟ್ ಆಗಿದೆಯಲ್ಲ ಇದು ನಮ್ದು ಸೆಲೆಕ್ಟಿಂಗ್ ಆಪ್ಷನ್ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಈಸಿ ಆಪ್ಷನ್ ಏನು ಅಂದ್ರೆ ಇಲ್ಲಿ ಆಟೋ ಸಮ್ ಆಪ್ಷನ್ ಇದೆ. ಇಲ್ಲಿ ಆಟೋ ಸಮ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ಸಮ್ ಅಂತ ಹೇಳಿ ಆಟೋಮೆಟಿಕ್ ಅದು ತಗೊಳುತ್ತೆ, ನಿಮ್ದು ಲೆಫ್ಟ್ ರೈಟ್ ಏನಿದೆ ಅದು ಸೆಲೆಕ್ಟ್ ಮಾಡುತ್ತೆ. ಒನ್ಸ್ ನಾವು ಕ್ಲಾರಿಫೈ ಮಾಡ್ಕೋಬೇಕು ಅಂದ್ರೆ ಕರೆಕ್ಟ್ ಆಗಿ ತಗೊಂಡಿದೆಯಲ್ಲ ಅಂತ ಹೇಳಿ. ಸೊ ಕ್ಲಾರಿಫೈ ಮಾಡಿದ ತಕ್ಷಣ ನಾವು ಎಂಟರ್ ಹಾಕಿಬಿಟ್ರೆ ಆಟೋಮೆಟಿಕ್ ಬರುತ್ತೆ. ನೆಕ್ಸ್ಟ್ ನಾವು ಪ್ರತಿಯೊಂದಕ್ಕೂ ಹೀಗೆ ಮಾಡ್ಕೋತಾ ಕೂತ್ರೆ ನಮ್ದು ಟೈಮ್ ವೇಸ್ಟ್ ಆಗುತ್ತೆ, ನಾವು ಎಕ್ಸೆಲ್ ಯೂಸ್ ಮಾಡಿ ವೇಸ್ಟ್ ನನ್ನ ಪ್ರಕಾರ. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಒಂದ್ಸಲ ನಾವು ಫಾರ್ಮುಲಾ ಅನ್ನ ಹಾಕ್ಬಿಟ್ರೆ ಇಲ್ಲಿ ಏನು ಪ್ಲಸ್ ಸಿಂಬಾಲ್ ತೋರಿಸ್ತಾ ಇದೆಯಲ್ಲ ನಾವು ಇದನ್ನ ಕಂಟಿನ್ಯೂಸ್ ಆಗಿ ಮೂವ್ ಮಾಡಬೇಕು. ಇದಕ್ಕೆ ನಾವು ಡ್ರ್ಯಾಗ್ ಆಪ್ಷನ್ ಅಂತೀವಿ ಕಂಪ್ಯೂಟರ್ ಸಬ್ಜೆಕ್ಟ್ ಅಲ್ಲಿ. ಸೊ ಡ್ರ್ಯಾಗ್ ಮಾಡಿದ್ರೆ ರೀ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಏನು ಫಾರ್ಮುಲಾ ಯೂಸ್ ಮಾಡಿದೀವಿ ಅದು ಪ್ರತಿಯೊಂದನ್ನು ಹೈಲೈಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.